ಹಲೋ, ನಾನು ವಿಮಲ್ ಅಶೋಕ್ ಮಾಳಿಗೆ ಕಡಕ್ಲಾಟ್ ಕೇಂದ್ರದಿಂದ ಮಾತಾಡ್ತಿದ್ದೇನೆ. ನನ್ನ ತಮ್ಮಗೆ ಆರಾಮ ಇರ್ಕಲ್ರಿ, ದಿವಸ ಒಂದು ಪ್ರಾಬ್ಲಮ್ ಆಗೋದು ಮತ್ತು ಯಾವ ದೊಡ್ಡ ಡಾಕ್ಟರ್ ಕಡೆ ಹೋದ್ರೆ ಸಕಟ್ ರಿಪೋರ್ಟ್ ಎಲ್ಲ ಕರೆಕ್ಟ್ ಇದ್ದು ರೀ. ಏನು ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾಗಲಿಲ್ಲ. ಆದ್ರೆ ದಿನಾಲೂ ಹಿಂಗೆ 15 ದಿವಸ ಹೋಯ್ತು. 15 ದಿವಸ, ಒಂದು ದಿವಸ ಕೈ ನುಸೋದು, ಒಂದು ದಿವಸ ಹೊಟ್ಟೆ ನುಸೋದು, ಒಂದು ದಿವಸ ಮೊಳಕಾಲು ನುಸೋದು, ಒಂದು ದಿವಸ ಉಲ್ಟಿ ಆಗೋದು. ಹಿಂಗೆ ಅವ್ರಿಗೆ ದಿನಾಲೂ ಒಂದು ಪ್ರಾಬ್ಲಮ್ ರೀ. 15 ದಿವಸ ಆದ್ರೆ 15 ದಿವಸ 15 ಪ್ರಾಬ್ಲಮ್. ಒಟ್ಟು ಎಲ್ಲಿ ಯಾರಿಗೂ ಯಾರು ನಿಧಾನ ಹತ್ತಾಕ್ ತಯಾರಿಲ್ಲ. ಆ ವೇಳೆದಾಗ ನಾವು ಬಾಪುನ ನಾಮಸ್ಮರಣ ಮಾಡ್ಕೋತಿದ್ದೀವಿ ರೀ. ಬಾಪುಂದು ಓದೋದು, ಮಂತ್ರ ಅನ್ನೋದು, ಎಲ್ಲ ಜಪ ತೆಪ ಮಾಡೋದು ನಮ್ಮದೆಲ್ಲ ಚಾಲು ಐತ್ರಿ. ಎಲ್ಲರೂ ಅಂತಿದ್ರಕಿ ಇವರು ಇದ್ರಾಗೂ ಉಳಿಯೋಂಗಿಲ್ಲ. ಹಿಂಗೆ ಎಲ್ಲರೂ ಚರ್ಚೆ ಮಾಡ್ತಿದ್ರಿ, ಇವ್ರ ಇದ್ರಾಗೂ ಉಳಿಯೋಂಗಿಲ್ಲ, ಇವ್ರು ನೆಟ್ಟಗೆ ಆಗೋದಿಲ್ಲ, ಇವ್ರಿಗೆ ಏನೋ ಬ್ಯಾನೆ ಆಗೈತಿ, ಹಿಂಗೆ ಎಲ್ಲರೂ ತಿಳ್ಕೊಂಡಿದ್ರಿ. ನಮಗಂತೂ ಕೊಡೋದು ಯಾನೇ ತಿಳಿಯೋಲಾಗಿತ್ತು. ಆ ವೇಳೆದಾಗ ಕೊಲ್ಲಾಪುರ ದವಾಖಾನಿಂದ ನಾ ಗುರುಗಳಿಗೆ ಫೋನ್ ಹಚ್ಚಿನ್ರಿ, ಜೋಕಾರಿ ಗುರುಗಳಿಗೆ ನಾ ಫೋನ್ ಹಚ್ಚಿದ್ರು. ಅವ್ರು ಅನ್ನಕತ್ರು ಏನಂದ್ರೆ ನಿಮ್ಗೆ ಏನಾಗೈತಿ, ನಾನು ಹಿಂಗೆ ಆಗೈತ್ರಿ, ಮತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ, ಎಲ್ಲ ರಿಪೋರ್ಟ್ ಹೋಗ್ಯದವ್ ಖರೆ ನಮ್ಮ ತಮ್ಮದ ಹಿಂಗೆ ಆಚಾರ ಕಮ್ಮಿ ಆಗುವತ್ತಾಗೈತ್ರಿ, ಮತ್ತು ಹೀಗಾಗೈತಿ ತನ್ನ. ಅವ್ರು ಅನ್ನಕತ್ರು ಏನಿಲ್ಲ, ಮತ್ತು ನೀವು ಹನುಮಾನ್ ಚಾಲೀಸ ನೀವು ಓದ್ರಿ, ಅವ್ರು ಏನೂ ಆಗೋಲ್ಲ ಅಂತ ಹೇಳ್ರಿ. ಅಟ್ರೊಳಗೆ ಅಂತ ಒಬ್ಬ ಡಾಕ್ಟರ್ ಏನು ಅನ್ನಕತ್ರಿ, ನೀವು ಈ ದವಾಖಾನೆ ಬಿಡ್ರಿ ಮತ್ತು ಬ್ಯಾರೆ ದವಾಖಾನೆಗೆ ಶಿಫ್ಟ್ ಮಾಡ್ರಿ ಅಂತ. ಅಲ್ಲಿಂದ ರಾತ್ರಿ 10 ಗಂಟೆಗೆ ಹೋದ ಬ್ಯಾರೆ ದವಾಖಾನೆಗೆ ನಾವು ಶಿಫ್ಟ್ ಮಾಡಿದ್ವಿ. ಅಲ್ಲಿಂದ ಬಂದ ನಂತರ ಅವ್ರು ಅನ್ನಕತ್ರಿ 12ವರೆಗೆ ಟ್ರೀಟ್ಮೆಂಟ್ ಎಲ್ಲ ಚಾಲೂ ಅದಾವ್ರಿ. ಅವ್ರು 12 ಟ್ರೀಟ್ಮೆಂಟ್ ಚಾಲೂ ಅದ. ನಮ್ಮ ತಮ್ಮ ನಮ್ಮ ಬಾಯಿಲೆ ಹೇಳಿದಾರ್ರಿ 12 ಗಂಟೆ 12ವರೆಗೆ ರೀ ಒಬ್ಬ ಡಾಕ್ಟರ್ ಬಂದ ಕಕ್ಷಣ ಏನೋ ಒಂದು ಇಂಜೆಕ್ಷನ್ ಕೊಟ್ರಿ. ಆಗಿಂದ ಅವ್ರಿಗೆಲ್ಲ ಆರಾಮ ಆಕೋತೈತ್ರಿ. ಅವ್ರ ರಿಪೋರ್ಟ್ ಇವೆಲ್ಲ ಓಕೆ ಆದವು ರೀ. ಅವರೆಲ್ಲ ಈಗ ಒಳ್ಳೆ ಇದಾರ್ರಿ. ಬಾಪುನ ಆಶೀರ್ವಾದದಿಂದ ಅವರೆಲ್ಲ ಈಗ ಸುಖರೂಪ ಇದಾರ್ರಿ. ಅವರ ಬಾಪುನ ನಮಗೆಲ್ಲ ಉಳಿಸಿದಾರ್ರಿ. ಮತ್ತು ಧನ್ಯವಾದ. ಹರಿ ಓಂ ಶ್ರೀರಾಮ್.